ಇವತ್ತು ಫ್ಯಾಷನ್ ಯುಗ ಇದೆ. ಸೊ ನಾರ್ಮಲಿ ಎಲ್ಲ ಲೇಡೀಸ್ ಹೊರಗಡೆಯಿಂದ ಫ್ಯಾಷನ್ ಬ್ಯಾಗ್ಸನ್ನು ಕಲೆಕ್ಟ್ ಮಾಡ್ತೀವಿ. ನಮಗೆ ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ ಇರೋದು ಅಂದರೆ ಯಾವಾಗಲೂ ಹೆಣ್ಮಕ್ಳು ಹೊರಗಡೆ ಹೋಗಬೇಕು ಅಂದರೆ ಡ್ರೆಸ್ ಮ್ಯಾಚಿಂಗ್ ಬ್ಯಾಗ್ಸ್ ಬೇಕು, ಅದು ಇದು ಅಂತ ತುಂಬ ಟೆನ್ಷನ್ ಇರುತ್ತೆ. ಸೊ ನಮ್ಮ ಹತ್ರ ಸ್ವಲ್ಪ ಡ್ರೆಸ್ಗೆ ಮ್ಯಾಚಿಂಗ್ ಬ್ಯಾಗ್ಸ್ ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದ್ರ ಬದಲಾಗಿ ಮನೆಯಲ್ಲೇ ನಾವು ಹೇಗೆ ತುಂಬ ಸಿಂಪಲ್ಲಾಗಿ ವಿತೌಟ್ ಸ್ಟಿಚಿಂಗ್ ಯಾವ ಥರ ಬ್ಯಾಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹ್ಯಾಂಡ್ ಬ್ಯಾಗ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಸ್ಕ್ವೇರ್ ಪೀಸ್ ಆಫ್ ಕ್ಲಾತ್, ವುಡನ್ ಬೀಡ್ಸ್ ಮತ್ತು ರಿಂಗ್ಸ್, ಫ್ಯಾನ್ಸಿ ರಿಂಗ್ಸ್ ಮತ್ತು ಡೋರಿ ಲೇಸ್. ಇವಾಗ ನಾವು ನಮಗೆ ಯಾವ ಮ್ಯಾಚಿಂಗ್ ಡ್ರೆಸ್ ಇದೆಯೋ ಅದೇ ಮ್ಯಾಚಿಂಗ್ ಬಟ್ಟೆಯನ್ನು ತೊಗೊಳ್ಬೇಕು. ನಿಮಗೆ ಯಾವ ಥರ ಬೇಕು ಆ ಥರ ಬಟ್ಟೆ ನೀವು ಕಲೆಕ್ಟ್ ಮಾಡಬಹುದು. ಸೊ ಇವತ್ತು ನಾನು ಈ ಶಿಮ್ಮರ್ ಕ್ಲಾತ್ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಏನೂ ಬೇಕಾಗಿಲ್ಲ, ಓನ್ಲಿ ಸಿಂಪಲ್ ನಾಟ್ಸ್ ಹಾಕಿ ತುಂಬ ಬೇಗ ಮತ್ತು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ಸ್ಕ್ವೇರ್ ಪೀಸ್ಗೆ ಈ ಥರ ಫೋಲ್ಡ್ ಮಾಡಬೇಕು. ಒಂದು ಕಾರ್ನರಿಂದ ಈ ಥರ ಫೋಲ್ಡ್ ಮಾಡಿ ಒಂದು ಇಲ್ಲಿ ನಾವು ನಾಟ್ ಹಾಕಬೇಕು ಈ ಥರ. ಆಮೇಲೆ ಈ ಕಾರ್ನರಲ್ಲಿ ಅಪೋಸಿಟ್ ಈ ಸೈಡು ಅದೇ ಥರ ಸೇಮ್ ನಾಟ್ ನಾವು ಹಾಕಬೇಕು. ನೋಡಿ, ಇವಾಗ ಎರಡು ಸೈಡಲ್ಲಿ ನಾಟ್ ಹಾಕಿ ಆಯಿತು. ಇದೇ ಥರ ಮತ್ತೆ ಈ ಕಾರ್ನರಲ್ಲಿ ಸೇಮ್ ಫೋಲ್ಡಿಂಗ್, ಸೇಮ್ ಪ್ರೊಸೀಜರ್. ಇದಕ್ಕೂ 4 ಸೈಡು. ಆಮೇಲೆ ಮತ್ತೆ ಈ ಸೈಡು ಇವಾಗ ಈ ಕಾರ್ನರಲ್ಲಿ ಸೇಮ್ ಅದೇ ಪ್ರೊಸೀಜರಲ್ಲಿ ಫೋಲ್ಡ್ ಮಾಡಬೇಕು. ಈ ಬ್ಯಾಗ್ ಮಾಡೋದು ಈಸಿಯಾಗಿದೆ. ಮತ್ತು ನಮಗೆ ಬ್ಯಾಗ್ ಬೇಡ, ಮೆಟೀರಿಯಲ್ ಥರ ಯೂಸ್ ಮಾಡಬೇಕು ಅಂದರೆ ಆ ಥರ ಓಪನ್ ಮಾಡಿಬಿಟ್ಟು ನಾಟ್ಸು ಮತ್ತು ಮೆಟೀರಿಯಲ್ ಯೂಸ್ ಮಾಡಬಹುದು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಈ ನಾಟ್ಸು ಈಕ್ವಲ್ ಆಗಿರಬೇಕು. ನೋಡಿ, ಇವಾಗ 4 ಕಾರ್ನರ್ಸ್ಗೆ ನಾಟ್ ಹಾಕಿದ ಮೇಲೆ ಈ ಥರ ಬ್ಯಾಗ್ ರೆಡಿ ಆಯಿತು. ಇದಕ್ಕೆ ನಾವು ನಾರ್ಮಲಾಗಿ ಸಿಂಪಲ್ಲಾಗಿ ಹೀಗೆ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಒಂದು ನಾಟ್ ಹಾಕಿಬಿಟ್ಟು ಈ ಥರ ನಾವು ಯೂಸ್ ಮಾಡಬಹುದು. ಇದಕ್ಕೆ ಸ್ವಲ್ಪ ಇನ್ನೂ ಡೆಕೋರೇಟಿವ್ ಮಾಡಬೇಕು ಅಂದರೆ, ಸ್ವಲ್ಪ ಫ್ಯಾನ್ಸಿ ಲುಕ್ ಕೊಡಬೇಕು ಅಂದರೆ ನಾವು ಅದಕ್ಕೆ ಯಾವ್ದು ಬೇಕು, ನಮಗೆ ಯಾವ್ದು ಇಷ್ಟ, ಅದಕ್ಕೆ ಯಾವ್ದು ಸೂಟ್ ಆಗುತ್ತೋ ಅದು ಎಸೆಸರೀಸನ್ನು ಯೂಸ್ ಮಾಡಿಬಿಟ್ಟು ಹ್ಯಾಂಡಲ್ ಥರ ಮಾಡೋಣ. ನಾನು ಇದಕ್ಕೆ ನಾಟ್ ಹಾಕ್ತಾ ಇಲ್ಲ. ಈ ಥರ ಡೋರಿ ಸಿಗುತ್ತೆ, ಆ ಡೋರಿಗೆ ಈ ಥರ ಜಡೆ ಹಾಕ್ಕೊಂಡಿದ್ದೀನಿ. ಮಾಮೂಲಿ ನಾವು ಯಾವ ಥರ ಜಡೆ ಹಾಕ್ತೀವಲ್ವ ಆ ಥರ ಜಡೆ ಹಾಕಬೇಕು. ಇದರಿಂದ ನಾನಿಲ್ಲಿ ರೌಂಡು ಸುತ್ತಾ ಹೋಗ್ತೀನಿ. ಇದಕ್ಕೆ ಬೆಲ್ಟ್ ಈ ಥರ ಹ್ಯಾಂಡ್ ಬ್ಯಾಗ್ಗೆ ಈ ಥರ ಬೆಲ್ಟ್ ಮಾಡೋ ಥರ ಮಾಡೋಣ. ಈ ಥರ ಇದು ಸುತ್ಕೊಂಡು ಹೋದರೆ ಇದು ಒಂಥರ ಹ್ಯಾಂಡಲ್ ರೆಡಿ ಆಗುತ್ತೆ. ಇದು ಜಸ್ಟ್ ನಾನು ಕೈಯಲ್ಲಿ ಈ ಥರ ಹಿಡ್ಕೊಳ್ಳೋದಕ್ಕೆ ಯಾವ ಥರ ಬೇಕು ಅಂತ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇದು ಹ್ಯಾಂಡಲ್ ಮಾಡಿ ಮುಗೀತು. ಇವಾಗ ಈ ಥರ ಒಂದು ಬ್ಯಾಗ್ ರೆಡಿ ಆಯಿತು. ಸಿಂಪಲಾಗಿ ತುಂಬ ಲೆಸ್ ಟೈಮಲ್ಲಿ ನಾವು ಈ ಥರ ಬ್ಯಾಗ್ಸನ್ನು ನಮಗೆ ಯಾವ ಥರ ನಮ್ಮ ಡ್ರೆಸ್ ಇದೆಯೋ ಆ ಥರ ಬಟ್ಟೆಯಿಂದ ನಾವು ಮಾಡಬಹುದು. ಇದಕ್ಕೆ ನಾವು ಇಲ್ಲಿ ಯಾವುದಾದ್ರೂ ಫ್ಲವರ್ಸ್ ಸಿಗುತ್ತೆ, ತುಂಬ ವೆರೈಟೀಸ್ ಸಿಗುತ್ತೆ, ಡೆಕೋರೇಟಿವ್ ಪೀಸಸ್ ತುಂಬಾ ಸಿಗುತ್ತೆ. ಅದು ನಮ್ಮ ಇಷ್ಟ, ನಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ನಾವು ಇಲ್ಲಿ ಹಾಕಬಹುದು. ನಾನು ಸಿಂಪಲ್ಲಾಗಿ ಒಂದು ಈ ಥರ ಫ್ಯಾನ್ಸಿ ರಿಂಗ್ಸ್ ಇದೆ, ಅದನ್ನು ನಾನಿಲ್ಲಿ ಹಚ್ತೀನಿ. ಇಲ್ಲಿ ನಾವು ಬೇಕಾದರೆ ಸ್ಟಿಕ್ ಮಾಡಬಹುದು ಅಥವಾ ಸ್ಟಿಚ್ಚು ಮಾಡಬಹುದು. ಸೊ ನಾನು ಒಂದು ಇದಕ್ಕೆ ಹೋಲ್ ಇದೆ ಇಲ್ಲಿ, ಆ ಹೋಲಲ್ಲಿಂದ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ ಇದಕ್ಕೆ. ಅದೇ ಥರ ಇನ್ನೊಂದು ಅದ್ರ ಕೆಳಗಡೆ ಹಚ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಈ ಬ್ಯಾಗ್ ರೆಡಿ ಆಯಿತು. ನಾನು ಈ ಬ್ಯಾಗ್ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ.
ನಿಮಗೆ ಬೇಕು ಅಂದರೆ ಇಲ್ಲಿ ವುಡನ್ ಬೀಡ್ಸ್ ಮತ್ತು ಕ್ರಿಸ್ಟಲ್ ಬೀಡ್ಸ್ ಥರದ ಬೀಡ್ಸ್ ಸಿಗುತ್ತೆ. ಇದ್ರ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಇಲ್ಲಿಟ್ಟು ಯಾವ್ದು ಬೇಕು ನಮಗೆ ಆ ಬೀಡ್ಸ್ ಹಾಕಬಹುದು. ಸಿಂಪಲ್ ಬೇಕು ಅಂದರೆ ಈ ಥರ ಮಾಡಬಹುದು. ಇನ್ನೊಂದು ನಾನು ಬೀಡ್ಸ್ ಹಾಕಿರೋದು ರೆಡಿ ಮಾಡಿ ಇಟ್ಟಿದ್ದೀನಿ ಮೊದಲೇ, ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಇದಕ್ಕೆ ವುಡನ್ ಬೀಡ್ಸ್ ಮತ್ತು ರಿಂಗ್ಸ್ ಹಾಕಿದ್ರೆ ಇದು ಒಂಥರ ಲುಕ್ಕು, ಇದು ಈ ಥರ ಕಾಣಿಸುತ್ತೆ. ಸೊ ನಮಗೆ ಇದು ನಮ್ಮ ಕ್ರಿಯೇಟಿವಿಟಿ. ಇವಾಗ ನಮಗೆ ಯಾವ ಥರ ಬೇಕು ಬೀಡ್ಸು, ಯಾವ ಥರ ನಾವು ಡೆಕೋರೇಟ್ ಮಾಡಬೇಕು ಅದು ಆ ಥರ ನಾವು ಮಾಡಬಹುದು. ಇದಕ್ಕೆ ನಾನು ಸೆಂಟ್ರಲ್ಲಿ ಹ್ಯಾಂಡ್ ಮೇಡ್ ಫ್ಲವರ್ ಹಾಕಿದ್ದೀನಿ. ಇದು ಜಸ್ಟ್ 2 ನಾಟ್ಸಲ್ಲಿ ಮಾಡಿರೋ ಬ್ಯಾಗ್ ಇದು. ಅದಕ್ಕೆ 4 ನಾಟ್ಸ್ ಹಾಕಿದ್ದೀವಲ್ಲ, ಇದಕ್ಕೆ 2 ನಾಟ್ಸಲ್ಲಿ ಅಂದರೆ ಇದು ಈ ಥರ ಆಗುತ್ತೆ. ಸೊ ಇದನ್ನು ನಾವು ಯಾರಾದರೂ ಯೂಸ್ ಮಾಡಬಹುದು. ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಯೂಸ್ ಮಾಡಬಹುದು, ಅಥವಾ ಚಿಕ್ಕ ಮಕ್ಕಳಿದ್ರೆ ಅವ್ರ ಬಟ್ಟೆ ಹಾಕೋದಕ್ಕೆ ಆ ಥರ ಎಲ್ಲ ನಾವು ಯೂಸ್ ಮಾಡಬಹುದು ಈ ಥರ ಬ್ಯಾಗ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನಾವು ವಿತೌಟ್ ಸ್ಟಿಚಿಂಗ್ ಹ್ಯಾಂಡ್ ಬ್ಯಾಗ್ಸನ್ನು ರೆಡಿ ಮಾಡಿದ್ದೀವಿ ಅಂತ. ಅದಕ್ಕೆ ನಮಗೆ ಹೊರಗಡೆ ಹೋಗಿ ನಾವು ಡ್ರೆಸ್ ಮ್ಯಾಚಿಂಗ್ ಬ್ಯಾಗ್ಸ್ ಕೊಂಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ಈ ಬ್ಯಾಗ್ ಮಾಡಬೇಕು ಅಂತ ನಮಗೆ ಟೈಲರಿಂಗ್ ಗೊತ್ತಿರಬೇಕು ಅದು ಇದು ಅಂತಲೂ ಏನೂ ಟೆನ್ಷನ್ ಇಲ್ಲ. ನಾವು ವಿತೌಟ್ ಸ್ಟಿಚಿಂಗ್ ಸಿಂಪಲ್ ಆಗಿ ನಮ್ಮ ಕಾಸ್ಟ್ಯೂಮ್ ಮ್ಯಾಚ್ ಯಾವುದು ಆಗುತ್ತೆ ಆ ಥರ ಆ ಸೇಮ್ ಬಟ್ಟೆ ತೊಗೊಂಡು ನಾವು ಬ್ಯಾಗ್ಸ್ಗಳನ್ನು ರೆಡಿ ಮಾಡಬಹುದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.